ನಮ್ಮ 3 ಹೊಸ ಕ್ರಿಮಿನಲ್ ಲಾಸ್ ಭಾರತೀಯ ನ್ಯಾಯ ಸಂಹಿತ, ಭಾರತೀಯ ಸಾಕ್ಷ್ಯ ಅಧಿನಿಯಂ, ಭಾರತೀಯ ನಾಗರಿಕ ಸುರಕ್ಷಾ ಸಂಹಿತ ಏನು ಪಾರ್ಲಿಮೆಂಟ್ ಇಂದ ಪಾಸ್ ಆಗಿತ್ತು, ಇವುಗಳಿಗೆ ಹೊಸ ಎನ್ಫೋರ್ಸ್ಮೆಂಟ್ ಡೇಟ್ ಸಹ ಅನೌನ್ಸ್ ಆಗಿದೆ. ಸೊ ಜುಲೈ 1 ಈ 2024 ಇಂದ ನಮ್ಮ ಹೊಸ ಕ್ರಿಮಿನಲ್ ಲಾಸ್ ಲಾಗು ಆಗುತ್ತೆ. ಅಂತಂದ್ರೆ ಈಗಾಗಲೇ ನಾವು ಫಾಲೋ ಮಾಡ್ತಿರೋಂತ ಈ 3 ಓಲ್ಡ್ ಕ್ರಿಮಿನಲ್ ಲಾಸ್ ಏನಿದೆ, ಇಂಡಿಯನ್ ಪೀನಲ್ ಕೋಡ್, ಕ್ರಿಮಿನಲ್ ಪ್ರೊಸೀಜರ್ ಕೋಡ್ ಹಾಗೂ ಇಂಡಿಯನ್ ಎವಿಡೆನ್ಸ್ ಆಕ್ಟ್, ಇದು 1 ಜುಲೈ ತನಕ ಅಷ್ಟೇ ಕೆಲಸ ಮಾಡುವಂತದ್ದು. ಆದ್ರೆ ಇದರ ಅರ್ಥ ಅದು ಮುಂದಕ್ಕೆ ಕೆಲ್ಸಕ್ಕೆ ಇಲ್ಲ ಅಂತ ಅಲ್ಲ. ಅವತ್ತಿನಿಂದ ಮುಂದಕ್ಕೆ ಜುಲೈ 1 ಇಂದ ಮುಂದಕ್ಕೆ ಯಾವುದೇ ಕ್ರೈಮ್ ನಡೆದ್ರೆ ಅದರ ವಿಚಾರಣೆ ಭಾರತೀಯ ನ್ಯಾಯ ಸಂಹಿತ ಅಲ್ಲಿ ಕೊಟ್ಟಂತ ಸೆಕ್ಷನ್ಸ್, IPC ನ ಹೊಸ ವರ್ಷನ್ ಏನಿದೆ ಅದರ ಪ್ರಕಾರ ನಡೆಯುತ್ತೆ. ಆ ಒಂದು ಆಕ್ಟ್ ಅಲ್ಲಿ ಏನ್ ಪನಿಷ್ಮೆಂಟ್ ಪ್ರಿಸ್ಕ್ರೈಬ್ ಆಗಿದೆ, ಆ ಪನಿಷ್ಮೆಂಟ್ ಅವತ್ತಿಂದ ಮುಂದಕ್ಕೆ ನಡೆದಂತ ಕ್ರೈಮ್ಸ್ ಮೇಲೆ ಅಪ್ಲೈ ಆಗತ್ತೆ. ಯಾಕಂದ್ರೆ ಯಾವುದೇ ಕ್ರಿಮಿನಲ್ ಲಾಗೆ ರೆಟ್ರೋಸ್ಪೆಕ್ಟಿವ್ ಎಫೆಕ್ಟ್ ಅನ್ನೋದು ಇರೋದಿಲ್ಲ. ಅಂತಂದ್ರೆ ಕ್ರಿಮಿನಲ್ ಲಾ ಅವತ್ತಿಂದ ಮುಂದಕ್ಕೆ ಕೆಲಸ ಮಾಡತ್ತೆ, ಹಿಂದಕ್ಕೆ ಅದು ಬ್ಯಾಕ್ ಡೇಟ್ ಅಲ್ಲಿ ಕೆಲಸ ಮಾಡೋದಿಲ್ಲ. ಹಾಗಾಗಿ ಹೊಸ ಕ್ರಿಮಿನಲ್ ಲಾಸ್ 1 ಜುಲೈ ಇಂದ ಮುಂದಕ್ಕೆ ತನ್ನ ಒಂದು ಎನ್ಫೋರ್ಸ್ಮೆಂಟ್ ಅಲ್ಲಿ ಇರುತ್ತೆ. ಸೊ ಈ ಹೊಸ ಕ್ರಿಮಿನಲ್ ಲಾಸ್ ಅಲ್ಲಿ ಹಳೆ ಒಫೆನ್ಸಸ್ ಏನೋ ಇದೆ, ಆದ್ರೆ ಅದರ ಜೊತೆಗೆ ಕೆಲವೊಂದು ಹೊಸ ಒಫೆನ್ಸಸ್ ಇನ್ಕ್ಲೂಡ್ ಆಗಿದ್ದಾರೆ. ಅಂಡ್ ಇಂಪಾರ್ಟೆಂಟ್ಲಿ ಪನಿಷ್ಮೆಂಟ್ ಹೆಚ್ಚಾಗಿದೆ ಕೆಲವೊಂದು ಒಫೆನ್ಸಸ್ಗೆ. ಸೊ ಇದುವರೆಗೂ ಇದಾಗಲ್ಲದೆ ಪನಿಷ್ಮೆಂಟ್ ಅನ್ನೋದನ್ನ ಎನ್ಹಾನ್ಸ್ ಮಾಡಿದ್ದಾರೆ, ಹೆಚ್ಚಿಗೆ ಮಾಡಿದ್ದಾರೆ.